ಜೈ ಹಿಂದ್ ಎಲ್ಲ ನನ್ನ ಸ್ಪರ್ಧಾತ್ಮಿಗಳಿಗೆ. ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರ್ತಕ್ಕಂಥ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸರ್, ಯಾವ್ದಾದ್ರು ಗೌರ್ಮೆಂಟ್ ನೌಕರಿಯನ್ನ ಕರೆದಿದ್ರೆ ಹೇಳಿ ಸರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್, ನಮ್ಗೆ ಯಾವ ಮಾಹಿತಿನೂ ಕೂಡ ಗೊತ್ತಾಗಲ್ಲ ಅಂತ ಕೇಳಿದ್ರೆ ಪ್ರತಿಯೊಂದು ಸ್ಟೂಡೆಂಟ್ ವೇಟ್ ಮಾಡ್ತಾ ಇದ್ದಿಲ್ಲ. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಇದು ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಇವಾಗಲೇ ಸ್ಟಾರ್ಟ್ ಆಗಿದೆ. 18/8/2025 ಅಂತ ಹೇಳಿದ್ದು 16/9/2025 ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಇರ್ತದೆ. ಇದು ಬಂದ್ಬಿಟ್ಟು ಡೆಲ್ಲಿ ಬೋರ್ಡ್ ಇರ್ತದೆ, ಅಂದ್ರೆ ಆಲ್ ಓವರ್ ಇಂಡಿಯಾದರೆ ಯಾರು ಬೇಕಾದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದು ಡೆಲ್ಲಿ ಫಾರೆಸ್ಟ್ ಅಂತ ಹೇಳಿ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದಾರ. DSSSB ಅಂತ ಹೇಳಿ. ಸೊ ಈ ಹುದ್ದೆಗಳಿಗೆ ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಬಾಯ್ಸಿಗೆ ಬಂದ್ಬಿಟ್ಟು 163 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಮಹಿಳೆಯರಿಗೆ ನೋಡ್ಕೊಳ್ರಿ 160 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಅದೇ ತರನಿಗೆ ಬಾಯ್ಸ್ ST ಕೆಟಗರಿ ಯಾರಾದ್ರೂ ಇದ್ರಪ್ಪ ಅಂತಂದ್ರೆ 152 ಸೆಂಟಿಮೀಟರ್, ಮಹಿಳೆಯರು 140 ಸೆಂಟಿಮೀಟರ್ ಹೈಟ್ ಇದ್ರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಬಾಯ್ಸ್ಗೆ ಚೆಸ್ಟ್ ಬಂದ್ಬಿಟ್ಟು 84 ಇಂದ ಹಿಡಿದು ಎಕ್ಸ್ಪಾಂಡೆಡ್ ಅನ್ನ 5 ಸೆಂಟಿಮೀಟರ್ ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕು. ಸೊ ಅದರ ಜೊತೆಗೆ ಸರ್ ರನ್ನಿಂಗ್ ಎಷ್ಟು ಇರ್ತದ, ರನ್ನಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ಲೇಬೇಕಾ? ಎಸ್, ಇದಕ್ಕೂ ಕೂಡ ರನ್ನಿಂಗ್ ಇರ್ತದೆ. 25 ಕಿಲೋಮೀಟರ್ ರನ್ನಿಂಗ್ ಇರ್ತದೆ. 4 ತಾಸಿನ ಮಟನು ಕೂಡ ನೀವು ನಡ್ಕೋತಾದ್ರೂ ಹೋಗ್ಬೋದು, ಓಡ್ಕೋತಾದ್ರೂ ಹೋಗ್ಬೋದು. 25 ಕಿಲೋಮೀಟರ್ ಅನ್ನ ಬಾಯ್ಸ್ ಕಂಪ್ಲೀಟ್ ಮಾಡಬೇಕು. ಮಹಿಳೆಯರಿಗೆ 16 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, ಅಥವಾ ನಡ್ಕೋತಾದ್ರೂ ಹೋಗ್ಬೋದು. 4 ತಾಸು ನಿಮ್ಗೂ ಕೂಡ ಟೈಮಿಂಗ್ ಇರ್ತದ. ಸೊ ನೆಕ್ಸ್ಟ್ ಬಂದು ಇದಕ್ಕೆ ಸರ್ ಕ್ವಾಲಿಫಿಕೇಶನ್ ಏನು, ಇದಕ್ಕೆ ಅರ್ಹತೆ ಏನ್ ಬೇಕಾಗತ್ತಾ? ಕೇವಲ 12ನೇ ತರಗತಿ ಮುಗಿದಿದ್ರೆ ಸಾಕು. ಯಾವುದೇ ತರನದಂತ ಪರ್ಸೆಂಟೇಜ್ ಕೂಡ ಇದಕ್ಕೆ ಬೇಕಾಗಿರೋದಿಲ್ಲ. ಕೇವಲ ಜಸ್ಟ್ PUC ಯಲ್ಲಿ ಪಾಸ್ ಆಗಿದ್ರಿಪ್ಪ ಅಂದ್ರೆ ಸೊ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ಇದ್ರ ಎಕ್ಸಾಮ್ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ನಲ್ಲಿ ಇರ್ತದೆ ಅಂತಂದ್ರೆ ಇಂಗ್ಲಿಷ್ ಅಂಡ್ ಹಿಂದಿ. ಸೊ ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಮಾತ್ರ ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಇರ್ತೈತಿ. ಸೊ ಇಂಥ ಅಪಾರ್ಚುನಿಟಿಗಳನ್ನ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬೇಕಿದ್ರೆ ನೋಟಿಫಿಕೇಶನ್ ಕೂಡ ನಾನು ನಿಮ್ಗೆ ಶೋ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ಈ ನೋಟಿಫಿಕೇಶನ್ ನನ್ನ SJ ಪ್ಯಾರಾಮೀಟರ್ ಯೂಟ್ಯೂಬ್ ಚಾನಲ್ ನಾಳೆ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಟ್ಟಿರ್ತೀನಿ. ಹೋಗಿ ಒಂದ್ಸಾರಿ ವಿಸಿಟ್ ಕೂಡ ಚೆಕ್ ಅನ್ನ ಮಾಡ್ಕೊಡ್ರಿ. ಅದರ ಜೊತೆಗೆ ಅಲ್ಲಿ ಲಿಂಕ್ ಕೂಡ ಶೇರ್ ಅನ್ನ ಮಾಡಿರ್ತೀನಿ. ಓಕೆ, ನಿಮ್ಮ ದೋಸ್ತ ಏನಾದ್ರು ಯಾವ್ದಾದ್ರು ಒಂದು ಹುದ್ದೆಯನ್ನ ಕೇಳ್ತಾ ಇದ್ದ, ಸೊ ಅವನು ಕೂಡ ವೇಟಿಂಗ್ ಮಾಡ್ತಾ ಇದ್ದ, ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ಅಂತಂದ್ರೆ ಅವನಿಗೆ ಕೂಡ ತಲುಪೋದೇನೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕರ್ನಾಟಕದ ಸ್ಟೂಡೆಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶ ಇರ್ತೈತಿ. ಪ್ರತಿಯೊಬ್ರು ಕೂಡ ಈ ಹುದ್ದೆಯನ್ನ ಇವತ್ತೇ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇದ್ರ ನೆಕ್ಸ್ಟ್ ಏನೋ ಅಪ್ಡೇಟ್ ಬಂದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಅಪ್ಡೇಟ್ ಅನ್ನ ನನ್ನ SJ ಪ್ಯಾರಾಮೀಟರ್ ಯೂಟ್ಯೂಬ್ ದಲ್ಲಿ ಕೂಡ ನಿಮ್ಗೆ ಶೇರ್ ಅನ್ನ ಮಾಡಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.